ಎಲ್ಲಕ್ಕಿಂತ ಸಮೃದ್ಧ ದೇಶದಲ್ಲೂ 15 ವರ್ಷ 18 ವರ್ಷದಿಂದ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಮಾಡೋ ಯೋಚನೆ ಮಾಡ್ತಿದ್ದಾರೆ. ಮೋದಿಜಿಯವರು 2017ರಲ್ಲಿ ಇದರ ಶಿಲಾನ್ಯಾಸ ಮಾಡಿದ್ರು. ಮಧ್ಯದಲ್ಲಿ ಕೋವಿಡ್ ಸಮಯ ಬಂತು. 2 ವರ್ಷ ಅದರಲ್ಲಿ ವೇಸ್ಟ್ ಆಯಿತು. ಡಿಸೈನ್ ಕಂಪ್ಲೀಟ್ ಆಗಿತ್ತು, ಕೋವಿಡ್ ಬಂತು. ನಂತರ ಕೆಲಸ ಶುರುವಾಯಿತು. ಇಂದು ಸುಮಾರು 250 ಕಿಲೋಮೀಟರ್ ಆಸುಪಾಸು ಈ ಪ್ರಾಜೆಕ್ಟ್ ಕೆಲಸ ಕಂಪ್ಲೀಟ್ ಆಗಿದೆ. ತುಂಬಾ ಕಡಿಮೆ ಸಮಯದಲ್ಲಿ 250 ಕಿಲೋಮೀಟರ್ಗಿಂತ ಹೆಚ್ಚು ಬುಲೆಟ್ ಟ್ರೈನ್ ಕೆಲಸ ಶುರುವಾಗಿದೆ. ಎಷ್ಟು ದೊಡ್ಡ ಪ್ರಮಾಣದ ಕೆಲಸ, ಎಷ್ಟು ದೊಡ್ಡ ಕೆಲಸ, ತುಂಬಾ ಒಳ್ಳೆ ಕೆಲಸ ವೇಗವಾಗಿ ನಡೀತಾ ಇದೆ. ಜಪಾನ್ನ ಪ್ರೈಮ್ ಮಿನಿಸ್ಟರ್ ಅವರು ತಮ್ಮ ಅತ್ಯಂತ ಹಿರಿಯ ಸಲಹೆಗಾರರನ್ನ ಕಳಿಸಿದ್ರು. ನೀವು ಹೋಗಿ ನೋಡ್ಕೊಂಡು ಬನ್ನಿ, ಅಲ್ಲಿ ಏನಾಗ್ತಿದೆ ಅಂತ, ನನ್ಗೇನ್ ರಿಪೋರ್ಟ್ ಸಿಗ್ತಿದೆ ಆ ರಿಪೋರ್ಟ್ ಸತ್ಯನಾ ಇಲ್ವಾ ಅಂತ. ಅವ್ರು ಬಂದ್ರು, ಸುಮಾರು 2 ದಿನ ಸುತ್ತಾಡಿದ್ರು. ಎಲ್ಲ ನೋಡಿದ್ದ ನಂತರ ನನ್ನ ಹತ್ರ ಬಂದು ಹೇಳಿದ್ರು, ಅಶ್ವಿನಿಯವರೇ, ನನಗೆ ನಂಬೋದಕ್ಕಾಗ್ತಿಲ್ಲ, ನಾನೇನ್ ನೋಡ್ದೆ ಅಂತ. ಅಂದ್ರೆ ಇಷ್ಟು ವೇಗವಾಗಿ, ಇಷ್ಟು ಸ್ಪೀಡಾಗಿ ಕೆಲಸ ನಡೀತಾ ಇರೋದು ಆಶ್ಚರ್ಯ ಹುಟ್ಟಿಸುತ್ತೆ. ಮತ್ತೆ ಯಾವ ರೀತಿ ಟೆಕ್ನಾಲಜಿ ಬಳಸಲಾಗಿದೆ ಅಂದ್ರೆ ಎಲ್ಲವೂ ಭಾರತದಲ್ಲಿಯೇ ಡಿಸೈನ್ ಆಗಿದೆ. ಎಲ್ರೂ ಹೋಗಿ ನೋಡ್ಲೇಬೇಕಾದಂತ ಜಾಗ ಇದು. ನಾನು ನಿಮ್ಗೆಲ್ಲ ವಿನಂತಿ ಮಾಡ್ಕೋತೀನಿ, ನಿಮ್ಮಲ್ಲಿ ಯಾರು ಹೋಗೋದಕ್ಕೆ ಇಷ್ಟಪಡ್ತಿರೋ ಈ ಪ್ರಾಜೆಕ್ಟ್ ನೋಡೋದಕ್ಕೆ, ಹೊಸ ಪ್ರಪಂಚವನ್ನು ನೋಡೋದಕ್ಕೆ ಇಷ್ಟಪಟ್ರೆ ಒಂದು ತಂಡ ಮಾಡ್ಕೊಳ್ಳಿ. ನಾವು ನಿಮ್ ಜೊತೆ ತಂಡ ಕಳಿಸ್ತೇವೆ. ಪ್ರಾಜೆಕ್ಟ್ ಸೈಟ್ಗೆ ನೀವೆಲ್ಲ ನೋಡಿ, ನಿಮಗೆ ಹೆಮ್ಮೆ ಆಗುತ್ತೆ ದೇಶದಲ್ಲಿ ಇಂಥ ಕೆಲಸ ನಡೀತಾ ಇದೆ ಅಂತ. ಸ್ನೇಹಿತರೆ, ಇದು ಈಗಿನ ಭಾರತದ ನಿಮ್ಮ ಮುಂದಿರುವ ಚಿತ್ರಣ. ಧನ್ಯವಾದಗಳು. ಇಷ್ಟು ವೇಗದ ಅಭಿವೃದ್ಧಿ ಕೇವಲ ಮೋದಿಯಿಂದ ಮಾತ್ರ ಸಾಧ್ಯ. ಆದ್ದರಿಂದಲೇ ನಿಮ್ಮೆಲ್ಲರ ಆಯ್ಕೆ ಮತ್ತೆ ಮೋದಿ.